ಮಾಡ್ತಿದ್ರು ಇಲ್ಲೋ ಏನೋ. ಯಾಕಂತಂದ್ರೆ ಇರ್ತದೆ ಇಲ್ಲ ಅಂತಲ್ಲ, ಕಳ್ಳತನ, ಸುಳ್ಳು ಹೇಳೋದು, ಮಾಡೋದು ಮನುಷ್ಯನ ಸಹಜ ಸ್ವಭಾವಗಳು. ಆದರೆ ಅದರಲ್ಲೂ ನಾ ಕೆಳಜಾತಿ ಅಂತ ತಿಳ್ಕೊಂಡು ಮೇಲ್ಜಾತಿ ದುಡ್ಡು ತೊಗೊಳ್ಳೋದು, ಆಸ್ತಿ ಹೊಡಿಯೋದು, ಮತ್ತೇನೋ ಮಾಡೋದು, ನೌಕರಿ ಹಿಡ್ಕೊಳ್ಳೋದು, ಮತ್ತೇನಿದ್ರು ಸಹಿತ ಸರ್ಕಾರಿ ಸೌಲಭ್ಯಗಳನ್ನ ಹೊಡೆದು ತಕ್ಕೊಳ್ಳುವಂಥ ಕೆಲಸಗಳ ವಿಶೇಷವಾಗಿ ಆಗೋದು ಕಾರಣ ಅಂದರೆ ಇಲ್ಲಿ ಮುಖ್ಯ ಬಡತನ. ಮತ್ತು ವಿಶೇಷ ಯಾರೂ ಮೇಲ್ಜಾತಿಯವರು ಯಾವ ತೆರೆಯೊಳಗಿರ್ತದೆ ಜಾತಿ ಪದ್ಧತಿ ಬಗ್ಗೆ ಅವರು ಕೆಳಜಾತಿ ಅಂತ ಹೇಳ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂತಂದ್ರೆ ಅವ್ರಿಗೂ ಅದು ಹೇಳ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಅಂತ. ಇದು ನಾವಲ್ಲಪ್ಪ, ನಾವು ದೊಡ್ಡವರು, ಹೆಚ್ಚಿನ ಜನರು ತಿಳ್ಕೊಳ್ತಾರೆ ವಿನಃ ಕೆಳಜಾತಿಯವರಪ್ಪ ನಾವು ಅಂತ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲಿ ಬಡತನ, ಇಲ್ಲಿಯ ಅಶಿಕ್ಷಿತನ ಅನ್ನೋಕ್ಕಿಂತಲೂ ಇದು ಮಾಡೋದು ಯಾರಪ್ಪ ಅಂದ್ರೆ ಬುದ್ಧಿವಂತರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನೌಕರಿ ಇಲ್ಲದಕ್ಕಾಗಿ ಅಥವಾ ಅವ್ರ ನೆಲೆ ಇಲ್ಲದಕ್ಕಾಗಿ ಆ ಜನ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಇದ್ದಂದ್ರೆ ಇದು ಆಗ್ತಿರಲಿಲ್ಲ ಏನೋ. ಮೀಸಲಾತಿ ಯಾರಿಗಪ್ಪ ಅನ್ನೋದು ಗೊತ್ತದ, ಈಗ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದರ ಒಂದು ದುರುಪಯೋಗ ಮಾಡ್ಕೊಳ್ಳೋಂಥ ಕೆಲಸವನ್ನು ಮೇಲ್ಜಾತಿ ಅನೇಕ ಜನ ಮಾಡಿ ಅಂಥ 170 ಪ್ರಕರಣಕ್ಕೆ ಅವ್ರ ನೀವು ಶಿಕ್ಷೆ ಒಳಪಡಿಸ್ಬೇಕು, ಆ್ಯಕ್ಷನ್ ತೊಗೋಬೇಕು ಅನ್ನೋಂಥ ಒಂದು ಮಾತನ್ನು ಹೇಳೋ ಮೂಲಕ ಒಂದು ಒಳ್ಳೆಯ ಕೆಲಸ ಆದರೂ ಸಹಿತ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಿರುದ್ಯೋಗ. ವಿಶೇಷವಾಗಿ ಇದನ್ನು ಮಾಡೋರು ಯಾರಪ್ಪ ಅಂತಂದ್ರೆ ಇಂಥವು ವಿಶೇಷ ಭಾಳಷ್ಟು ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋ, ಸರ್ಕಾರಿ ಅಧಿಕಾರದ ಲಾಭ ಪಡ್ಕೊಳ್ಳೋ ಸಲುವಾಗಿಯೋ ಇವೆಲ್ಲ ಮಾಡ್ತಾ ಇರ್ತಾರೆ. ಇದು ತಪ್ಪು ಅಂತೇಳಿ ಸಹಜವಾಗಿ ಎಲ್ಲರಿಗೂ ಬರಬೇಕಾಗಿತ್ತಪ್ಪ ಅಂದ್ರೆ ಮೊದಲನೇದಾಗಿ ಎಲ್ಲರ ಆರ್ಥಿಕ ಪರಿಸ್ಥಿತಿ ಭದ್ರ ಆಗಬೇಕು. ಜೊತೆಗೆ ನಮ್ಮ ಹೆಣ್ಣು ಹೇಳುವಂಥದ್ದು ಏನಪ್ಪ ಅಂದ್ರೆ ಹೈಯರ್ ಶಿಕ್ಷಣ ಎಲ್ಲರಿಗೂ ಸಿಗುವಂಥದ್ದಾಗು. ಇದಾದರೂ ಸಹಜವಾಗಿ ಅವ್ರ ಉದ್ಯೋಗ ಸಿಗ್ತಪ್ಪ ಅಂದ್ರೆ ಅವ್ರ ಯೋಗ್ಯತೆ ತಕ್ಕಂಗೆ ಇದು ಮಾಡಲಿಕ್ಕೆ ಯಾರೂ ಹೋಗೋದಿಲ್ಲ.